ನಮ್ಮ ವಕೀಲರು ಎಲ್ಲವನ್ನು ನೋಡಿಯೇ ಪರ್ಚೇಸ್ ಮಾಡಿದ್ದಾರೆ, ಖರೀದಿಸಿದ್ದಾರೆ. 1982ರಿಂದ ಕಾಣದಿಂದ ಲಕ್ಷ್ಮಮ್ಮ ಇವಾಗ ಹೇಗೆ ಬಂದ್ಬಿಟ್ರು? TV5ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಟ ಯಶ್ ತಾಯಿ ಪುಷ್ಪ. ಈ ಸೈಟನ್ನು 1982ರಲ್ಲಿ KP ಶ್ರೀಮತಿ ಖರೀದಿ ಮಾಡಿದ್ದಾರೆ. ಸುಮಾರು 23 ವರ್ಷ ಅವ್ರದೇ ಓನರ್ಶಿಪ್ ಆಗಿರುತ್ತೆ, ಅವರೇ ಮಾಲೀಕರಾಗಿರ್ತಾರೆ. ಆಗಲೂ ಯಾರು ತಕರಾರು ಮಾಡಿರೋದಿಲ್ಲ. ಈ ಲಕ್ಷ್ಮಮ್ಮ ಅವಾಗ ಬಂದಿಲ್ಲ, ಇವಾಗ ಹೆಂಗೆ ಬಂದ್ಬಿಟ್ರು ಅನ್ನೋದು ಒಂದು ಕಡೆ ಪುಷ್ಪ ಅವರ ಪ್ರಶ್ನೆ. 2007ರಲ್ಲಿ ಗಿರೀಶ್ ಮಹಾಲಿಂಗಪ್ಪ ಖರೀದಿ ಮಾಡಿದ್ದಾರೆ. ಬರೋಬ್ಬರಿ 44 ವರ್ಷ ಇಲ್ಲದ ವ್ಯಾಜ್ಯ ಈಗೇಕೆ ಅನ್ನೋದು ಸದ್ಯಕ್ಕಿರುವಂಥ ಪುಷ್ಪ ಅವರ ಪ್ರಶ್ನೆ. ಅವರ ಸೈಟ್ ಇದಾಗಿದ್ರೆ ಇದು ಅಧಿಕಾರಿಗಳ ಮೋಸನ ಅಂತ ಸದ್ಯಕ್ಕೆ ಅಧಿಕಾರಿಗಳತ್ತ ಪ್ರಶ್ನೆ ಮಾಡ್ತಾ ಇದ್ದಾರೆ ಪುಷ್ಪ. ಹಾಗಾದರೆ ಸೈಟ್ ಅವ್ರದ್ದೇ ಆಗೋದಾಗಿದ್ರೆ ನಮ್ಗೆ ಹೆಂಗೆ ಸೇಲ್ ಮಾಡಿದ್ರು, ಜೊತೆಗೆ ಮಾಲೀಕತ್ವ ಅವಾಗಿಲ್ದೇ ಇರೋಂಥವರೆಲ್ಲ ಇವಾಗ ಹೆಂಗೆ ಬಂದ್ಬಿಟ್ರು, ಈ ಲಕ್ಷ್ಮಮ್ಮ ಎಲ್ಲಿಂದ ಬಂದರು ಅನ್ನೋದು ಸದ್ಯಕ್ಕಿರುವಂಥ ಪುಷ್ಪ ಅವರ ಪ್ರಶ್ನೆ. ಹಾಗಾದರೆ ಈ ಸೈಟ್ ಮೂಲ ಅವ್ರದ್ದೇ ಆಗಿದ್ರೆ, ನಮಗೆ ಮೋಸ ಮಾಡೇ ಕೊಟ್ಬಿಟ್ಟಿದ್ದಾರೆ ಅನ್ನೋದಾಗಿದ್ರೆ ಹಾಗಾದರೆ ಸದ್ಯಕ್ಕೆ ಇದು ಅಧಿಕಾರಿಗಳ ಮಿಸ್ಟೇಕಾ, ಯಾರ ಕಡೆಯಿಂದ ಆಗಿದೆ ಅನ್ನೋದು ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಒಂದು ಕಡೆ ನೀವು ಗಮನಿಸ್ಬೋದು, ಸೈಟ್ ಓನರ್ ಮೂಲ ದಾಖಲಾತಿಗಳು ಕೂಡ ಇವ್ರದ್ದಿದೆ. ಇವ್ರದ್ದು ಮಾತ್ರ ಅಲ್ಲ, ಈ ಹಿಂದೆ ಇವ್ರಿಗೆ ಹೆಂಗೆ ಬಂತು ಎಲ್ಲ ದಾಖಲಾತಿಗಳು ಇರುತ್ತೆ. ಹಾಗಾಗಿ ಎಲ್ಲ ದಾಖಲೆಗಳು ಇದ್ದ ಮೇಲೆ ಇಲ್ಲಿ ಮೋಸ ಆಗಿದ್ದು ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೊತೆಗೆ 44 ವರ್ಷದಿಂದಲೂ ಅವ್ರದೆಲ್ಲ ಮಾಲೀಕತ್ವ ಇದ್ದಾಗ ಬರ್ದೇ ಇರೋ ಲಕ್ಷ್ಮಮ್ಮ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಇವಾಗ ಹೇಗೆ ಬರ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳು ಏನು ಮಾಡಿದ್ದಾರೆ ಇಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಇಲ್ಲಿ ಪುಷ್ಪ ಅವರು ಎತ್ತುತ್ತಾ ಇರುವಂಥದ್ದು. TV5ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪುಷ್ಪ ಅವರು. ಹಲವಾರು ಪ್ರಶ್ನೆಗಳನ್ನು ಈಗ ಆಗ್ತಾ ಇರುವಂಥದ್ದು. TV5ಗೆ ಪ್ರತಿಕ್ರಿಯೆ ನೀಡಿರುವ ಯಶ್ ತಾಯಿ ಪುಷ್ಪ, ಈ ಸೈಟನ್ನು 1982ರಲ್ಲಿ KP ಶ್ರೀಮತಿ ಖರೀದಿಸಿರ್ತಾರೆ. ನಮ್ಮ ಲಾಯರ್ ಕೂಡ ಎಲ್ಲ ಡೀಟೇಲ್ಸ್ನ, ಎಲ್ಲ ದಾಖಲಾತಿಗಳನ್ನು ನೋಡೇ ಖರೀದಿ ಮಾಡಿದ್ದಾರೆ. ಸುಮಾರು 23 ವರ್ಷ ಸೈಟ್ ಮಾಲೀಕತ್ವವನ್ನು ಹೊಂದಿದ್ದಾರೆ. ಆಗಲೂ ಯಾರು ಬಂದಿಲ್ಲ, ಯಾರು ತಕರಾರು ಮಾಡಿರಲಿಲ್ಲ. 2007ರಲ್ಲಿ ಗಿರೀಶ್ ಮಹಾಲಿಂಗಪ್ಪ ಖರೀದಿ ಮಾಡಿದ್ದಾರೆ. ಬರೋಬ್ಬರಿ ಈಗ 44 ವರ್ಷ ಆಗಿದೆ ಈ ಸೈಟ್ ಒಬ್ಬರಿಂದ ಒಬ್ರಿಗೆ ಸೇಲ್ ಆಗ್ತಾ ಬರ್ತಾ ಇರೋದು. ಇದರಲ್ಲಿ 3ನೇ ಮಾಲೀಕತ್ವ ಬಂದು ಪುಷ್ಪ ಅವರದ್ದು. ಅಷ್ಟು ವರ್ಷಗಳು ಇಲ್ಲದಂಥ ವ್ಯಾಜ್ಯ ಈಗ್ಯಾಕೆ ಅಂತ ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಅವರ ಸೈಟ್ ಇದಾಗಿದ್ರೆ, ಅಂದ್ರೆ ಈಗ ನನ್ನ ಸೈಟ್ ಅವ್ರದೇ ಅನ್ನೋದಾಗಿದ್ರೆ ಸದ್ಯಕ್ಕೆ ಹಾಗಾದ್ರೆ ಅಧಿಕಾರಿಗಳು ಮೋಸ ಮಾಡಿದಾರ ಅನ್ನೋದು ಸದ್ಯಕ್ಕಿರುವಂತಹ ಪುಷ್ಪ ಅವರ ಪ್ರಶ್ನೆ. ಇನ್ನಷ್ಟೇ ಇದು ಬಹಳಷ್ಟು ದಾಖಲೆಗಳ ಮಿಸ್ಟೇಕ್ಸ್, ಎಡವಟ್ಟುಗಳಿರೋದ್ರಿಂದ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಜಟಾಪಟಿ ಅಂತೂ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ